ಹಾಯ್ ಗೈಸ್, ಎಲ್ಲರೂ ಹೆಂಗಿದ್ದೀರಲ್ಲ, ಸಖತ್ತಾಗಿದ್ದೀರಾ ಅಂತ ಸ್ವಾಗತ ಸುಸ್ವಾಗತ ಹೊಸ ವಿಡಿಯೋಗೆ. ಇವತ್ತು ಆಲ್ಮೋಸ್ಟ್ ನಾನು ಅವಾಗಲೇ ಇದ್ದೆ, ವಿಡಿಯೋ ಎಡಿಟ್ ಮಾಡೋದಿರಲಿಲ್ಲ. ಏನಕ್ಕೆ ಮಾಡೋದಿರಲಿಲ್ಲ ಅಂದರೆ ನಂದೊಂದು ಸೀನ್ ಆಗಿತ್ತು ಗೈಸ್, ಅದಕ್ಕೋಸ್ಕರ ಹಂಗೆ ಇತ್ತು. ಇವಾಗೊಂದು ನಮ್ಮ ಮನೆ ಎದ್ದಿದ ತಕ್ಷಣ ನಮ್ಮಪ್ಪ ಹೋಗ್ಬಿಟ್ಟು, ಇವತ್ತು ಸಂಡೇ ಅಲ್ವಾ, ಕಾಲು ಸೂಪ್ ತಂದರೆ ಗೈಸ್. ಇದನ್ನ ಕಾಲು ಸೂಪ್ನ ಕುಡಿದ್ಬಿಟ್ಟು 11 ಗಂಟೆಗೆ ಒಂದು ಶರಣ್ ಅವ್ರ ಮನೆ ಪ್ಲೇಸ್ ಹತ್ರ ಹೋಗ್ಬೇಕು. ಶರಣ್ ಸರ್ ಮನೆ ಹತ್ರ ಏನಕ್ಕೆ ಹೋಗ್ಬೇಕು ಅಂದರೆ ಗೈಸ್, ಅವ್ರನ್ನ ಮೀಟ್ ಮಾಡಬೇಕು, ಒಂದು ಹಾಯ್ ಹೇಳಿಸ್ಬೇಕು, ಮತ್ತು ಒಂದು ಫೋಟೋ ತೆಗಿಸ್ಕೋಬೇಕು. ಅದಕ್ಕೋಸ್ಕರ ಅವ್ರ ಮನೆ ಹತ್ರ ಹೋಗ್ಬೇಕು ಗೈಸ್. ಮತ್ತು ಇವಾಗ ಇದನ್ನ ಕುಡಿದ್ಬಿಟ್ಟು ಗೈಸ್, ಮತ್ತು ಇಲ್ಲಿ ಮೈಕು ಚಾರ್ಜರ್ ಹಾಕಿದ್ದೀನಿ, ನೋಡೋಣ ಏನಾಗುತ್ತೆ ಏನು ಅಂತ. ನೀವು ನೋಡ್ಬೋದು ಲೈಟಲ್ಲಿ ರೆಡ್ ಲೈಟ್ ಬರಬೇಕು. ಇವಾಗ ಆನ್ ಮಾಡಿದ್ದೀನಿ, ಬಂದೈದು. ಇಲ್ಲಿ ಒಂದು 2 ನಿಮಿಷ ಬಿಟ್ಟು ನೋಡ್ರೆ ಅದು ಆಫ್ ಆಗುತ್ತೆ. ಚಾರ್ಜರೇ ಆಗ್ತಾ ಇಲ್ಲ ಗೈಸ್. ಅದಕ್ಕೋಸ್ಕರ ಇವಾಗ ಏನಾದರೂ ಆಗಲಿ ಪರವಾಗಿಲ್ಲ, ಅದನ್ನ ಚಾರ್ಜರ್ ಮಾಡಿಬಿಟ್ಟು ಗೈಸ್ ಅದನ್ನ ಕುಡಿದ್ಬಿಟ್ಟು ಬನ್ನಿ, ಇವಾಗನ ಹೋಗ್ಬಿಟ್ಟು ಸಿಗೋಣ. ಅಲ್ಲಿ ಹೋಗ್ಬಿಟ್ಟು ಬನ್ನಿ, ಬೇಗ ಬೇಗ ಹೋಗ್ಬಿಟ್ಟು ಬೇಗ ಬೇಗ ಬರೋಣ ಗೈಸ್. ಇವಾಗ ಟೈಮಾಗಿ ಹೋಗೈತೆ, 11 ಗಂಟೆಗೆ ಅಂದಿದೆ. ಬನ್ನಿ ಇವಾಗ ಬೇಗ ಬೇಗ ನಾಷ್ಟ ಮಾಡಿದ್ದೀನಿ ಗೈಸ್. ಆಲ್ರೆಡಿ ಪಲಾವು ಇದು 20 ರೂಪಾಯಿ ತೊಗೊಂಡು ಬೇಗ ಬೇಗ ಹೊರಡೋಣ. ಬನ್ನಿ ಗೈಸ್. ನಾನು ಅವಾಗಲೇ ಹೇಳ್ದಂಗೆ ಇಲ್ಲಿ ಶರಣ್ ಸರ್ ಅವ್ರ ಮನೆ ಹತ್ರ ಹೋಗ್ತೀನಿ ಅಂತ ಅಂದಿದೆ, ಬಂದಿದ್ದೀನಿ. ಇದು ಸೇರಿ 3ನೇ ಸತಿ ಬಂದಿರೋದು, ಬಟ್ ಆದ್ರೂ ಸಿಕ್ಕಿಲ್ಲ. ಇದರೋ ಇಲ್ವೋ ಅನ್ನೋದು ಗೊತ್ತಿಲ್ಲ, ನೋಡೋಣ ಬರ್ರಿ. ಕರೀಲ ಏನ್ರ 100 ರೂಪಾಯಿ ಗೈಸ್. ಯಾರು ಕರೀತಾರೋ ಅವ್ರಿಗೆ 100 ರೂಪಾಯಿ ಅಂತ ಹೇಳವ್ರೆ. ಕರಿಯೋದೇನಿಲ್ಲ, ಅಲ್ಲಿ ಹೋಗ್ಬಿಟ್ಟು ಬೆಲ್ಲ ಐತೆ ನೋಡ್ರಿ, ಅದನ್ನ ಅಮ್ಕೂರೆ ಬರ್ತಾರೆ ಅವರೇ ಆಚೆಗೆ. ಅಮ್ಕ್ರಿ ಯಾರು ಅಮ್ಕ್ತಾರೆ ಅವ್ರಿಗೆ 100 ರೂಪಾಯಿ. ಅಮ್ಮಕ್ಬಿಟ್ಟು ಏನಂದೆ ಅಂತ ಕೇಳಬೇಕು, ಅಂತ ಕೇಳಬೇಕು. ಇಲ್ಲ ಅಂತ ಕೊಟ್ಟೆ ಕೊಡ್ತೀನಿ 100 ರೂಪಾಯಿ. ವಿಡಿಯೋದೇ ಕೊಡ್ತೀನಿ. ಹೋಗಿ ಬೆಲ್ಲಿ ಯಾರು ಹೋಗ್ತಾರೆ ಇಬ್ಬರಲ್ಲಿ ಗೈಸ್. ತರುಣ್ ಅವ್ರು ಇಲ್ಲಿದ್ದಾರೆ, ಹೋಗ್ಬಿಟ್ಟು ಬೆಲ್ ಹೊಡಿತೀನಿ ಅಂತ ಹೇಳೋರೆ. ಇಲ್ಲಿ ನೋಡ್ರಿ, ಇಲ್ಲಿ ಟ್ರೈ ಮಾಡ್ತೀವಿ. ಇಲ್ಲಿ ಬೆಲ್ಲಿದೆ ನೋಡ್ರಿ, ಇಲ್ಲಿ ಅದನ್ನ ಹೊತ್ತಕ್ಕೆ ಹೋಯ್ತಾರವ್ರು. ಗೊತ್ತಿಲ್ಲ ಅಂದ್ರೂ ಕೂಡ ಅಲ್ಲಿ ಹೋಗ್ಬಿಟ್ಟು ನೋಡ್ಲಾ ಖಾರ ಐತಾ ಇಲ್ವಾ ಅಂತ. ಹೋಗಿ ನೋಡ್ರಿ, ನೋಡ್ಬಿಟ್ಟು ಹೇಳ್ರಿ, ನಂಗೊಂದು ಇಂಟ್ ಕೊಡ್ರಿ ಸಾಕು. ಆಂಟಿ ಏನಾರ ಬೈಟ್ಬೇಕು. ಏನು ಇಲ್ಲ, ಹೋಗಿ ನಾನು ಇದ್ದೀನಿ, ಹೋಗ್ರಿ ಗೈಸ್. ನೋಡ್ರಿ ಕಾರ್ ಐತಾ ನೋಡಕ್ ಹೋಯ್ತವ್ರೆ. ಆಯ್ತಾ ಬ್ರೋ? ಕಾಣಿಸ್ತಾ ಇಲ್ಲ ಅನ್ಸುತ್ತೆ ಅವ್ರಿಗೆ. ಕೆಳಗಡೆ ಬ್ರೋ, ಕೆಳಗಡೆ ಬಗ್ಗೆ ನೋಡು ಬ್ರೋ, ಕೆಳಗಡೆ. ಏಯ್ ಬ್ರೋ, ಅಲ್ಲಿ ಕೆಳಗಡೆ. ಕೆಳಗಡೆ ಬಗ್ಗೆ ನೋಡು ಬ್ರೋ. ಆಯ್ತಾ ಕಾರು? ಕಾರಿಲ್ವಾ ಗೈಸ್? ಕಾರಿಲ್ಲ. ಸೋ ಬ್ಲೇಡ್ ಥಿಂಕಿಂಗ್. ಗಾಡಿ ಐತಾ? ಕವಸಕ್ಕೆ ಐತಾ? ಕೊಡು ಬ್ರೋ, ನೋಡ್ತೀನಿ ತಲೆ ಇಟ್ಕೊ ಬ್ರೋ, ನೋಡ್ತೀನಿ ಬಾ ಇಲ್ಲಿ ಗೈಸ್. ಇವಾಗ ಫೈನಲಿ ನಾನು ಹೋಗಿ ನೋಡಿದೆ, ಬಟ್ ಅವ್ರ ಕಾರಿಲ್ಲ. ಏನಾರ ಆಗಲಿ ಗೈಸ್, ಅವ್ರನ್ನ ಒಂದ್ಸತಿ ಮೀಟ್ ಮಾಡ್ಬೇಕನ್ನೋದು ಆಸೆ. ಆಯ್ತಾ ಗೈಸ್? ಕಾರ್ ಐತೆ ಅಂದರೆ ಅವ್ರು ಮನೇಲಿ ಇದ್ದಾರೆ ಅಂದರೆ ಇವತ್ತು ನಾವು ಮೀಟ್ ಮಾಡೇ ಮಾಡ್ತೀವಿ. ಅವನ ಅಜ್ಜಿ ಒಂದು ದಿವಸ ವೇಸ್ಟ್ ಆದರೂ ಪರವಾಗಿಲ್ಲ, ಇವತ್ತು ಹೋಗ್ಬಿಟ್ಟು ಈ ಡೋರ್ ಓಪನ್ ಆಯ್ತು, ಇವಾಗ ಓಪನ್ ಆಯಿತು. ಅವನ ಅಜ್ಜಿ ಬ್ರೋ ಕ್ಯಾಮ್ರಾದಲ್ಲಿ ನೋಡಿರ್ತಾರೆ ಬ್ರೋ. ಗೈಸ್ ಕ್ಯಾಮ್ರಾ ಎಲ್ಲ ಐತೆ, ಫುಲ್ಲು ನಡುಕ್ತಾ ಇದ್ದೀವಿ ನಾವು. ಇವಾಗ ಏನು ಮಾಡಿದ್ದೀವಿ ಪ್ಲ್ಯಾನ್ ಅಂದರೆ, ಅಲ್ಲಿ ಹೋಗ್ಬಿಟ್ಟು 3 ಜನನು ನಿಂತ್ಕೊಂಡು ಬೆಲ್ ಹೊಡೆದ್ಬಿಡೋಣ ಅಂತ ಇದ್ದೀವಿ ಗೈಸ್. ನೋಡೋಣ ಬನ್ನಿ ಏನಾಗುತ್ತೆ ಅಂತ. ಏನಂತೀರಾ ಬ್ರೋ? ನಾನು ಹೊಡಿಯಲ್ಲಪ್ಪ. ನೀವು ಹೊಡಿತೀರಾ? ನಾನು ಹೊಡಿಯಲ್ಲ. ಏನಂತೀರಿ? ಮೀಟ್ರಿಲ್ಲ ಬ್ರೋ. ಗೈಸ್ ಇನ್ನೊಂದು ಹೇಳೋದು ಮರ್ತೆ, ನಾನು ಹೋಗಿ ನೋಡುವಾಗ ಗೇಟು ಅಲ್ಲ ಡೋರು ಕ್ಲೋಸ್ ಆಗಿತ್ತು. ಇವಾಗ ಇಲ್ಲಿಂದ ಬಂದು ನೋಡ್ರೆ ಡೋರ್ ಓಪನ್ ಆಗೈತೆ. ಸಿಕ್ಬಿಟ್ರೆ ಸಾಕು ಗೈಸ್, ನಮ್ಗೆ ಇನ್ನೇನು ಬೇಡ. ಇವತ್ತು ಸಿಕ್ಕಿದ್ರು ನಾಳೆಯಿಂದ ಈ ಕಡೆ ಬರೋದೇ ಇಲ್ಲ, ನಾವು ಸುಮ್ಮನೆ ಆಗ್ಬಿಡ್ತೀವಿ. ಅದೇ ಅದನ್ನೇ ಅವ್ರು ಸಿಗೋವರೆಗೂ ನಾವು ಬಂದೇ ಬರ್ತೀವಿ ಅಲ್ವಾ ಬ್ರೋ? ಇದೆಷ್ಟನೇ ಸತಿ ನಿಮ್ಮದು? ಇವೊಂದೇ ಫಸ್ಟ್. ಇನ್ನೊಂದು 2 ಸಲ ಬಂದಿಲ್ವಾ? ಫಸ್ಟ್ ಟೈಮ್ ಅಲ್ಲಿ ದೂರದಿಂದ ನಿಂತ್ಕೊಂಡು ನಮ್ದು 4ನೇ ಸಲ. ಏನಾದರೂ ಆಗಲಿ ಇವಾಗ ಬರ್ರಿ, ಅಲ್ಲಿ ಹೋಗ್ಬಿಟ್ಟು ಮೀಟ್ ಮಾಡಿಬಿಡ್ಬೇಕು ಗೈಸ್. ಇವತ್ತು ಅವ್ನ ಅಜ್ಜಿ ಏನಾದರೂ ಪರವಾಗಿಲ್ಲ, ಅವ್ನು ಫೋಟೋ ತೊಗೊಂಡು ನಿಮ್ಗೆ ಆಯ್ ಅನ್ನಿಸ್ಬೇಕು ಅಷ್ಟೇ. ನಾನು ಬನ್ನಿ ಅಲ್ಲಿ ಹೋಗ್ಬಿಟ್ಟು ಸಿಗೋಣ ಇವಾಗ ಗೈಸ್. ಇವಾಗ ಬಂದ್ಬಿಟ್ಟು ನೆಕ್ಸ್ಟ್ ಟೈಮ್ ಮಾರ್ನಿಂಗ್ ವೀಡಿಯೋ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇವಾಗ ಟೈಮ್ ಬಂದ್ಬಿಟ್ಟು 11 ಗಂಟೆ ಆಗೈತೆ. ನೀವು ಅನ್ಕೋಬೋದು ಏನಪ್ಪ ಆಯಿತು ಇವನಿಗೆ, ಅಲ್ಲೆಲ್ಲ ಚೆನ್ನಾಗೇ ಮಾತಾಡ್ದೆ, ಏನು ವೀಡಿಯೋ ಕಂಟಿನ್ಯೂ ಮಾಡಲಿ, ಶರಣ್ ಸರ್ ಸಿಕ್ಕಿದ್ರೆ ಸಿಗ್ಲಿಲ್ವ ಅಂತ ನಿಮಗೆಲ್ಲ ಸಾಮಾನ್ಯವಾಗಿ ಡೌಟ್ ಬಂದಿರುತ್ತೆ.
ಕ್ಲಾರಿಟಿ ಕೊಡೋಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ. ನೈಟ್ ಏನಾಯಿತು, ಯಾಕೆ ವಿಡಿಯೋ ಮಾಡಲಿಲ್ಲ ಇವನು ಅಂತ ಎಲ್ಲ ಹೇಳ್ತೀನಿ ಗೈಸ್ ಈ ವಿಡಿಯೋದಲ್ಲಿ. ಫಸ್ಟು ಹೇಳ್ತೀನಿ ಕೇಳ್ರಿ. ಫಸ್ಟು ನೀವು ಅಂದ್ಕೊಂಡಂಗೆ ಅಲ್ಲಿ ಹೋಗ್ಬಿಟ್ಟು ನಿಂತಿದ್ದೋ ಸರಿ, ನಾವು 3 ಜನ ಹೋಗಿದ್ದೋ ಗೈಸ್. ಇನ್ನೂ ಇದ್ದರು ಹುಡುಗರು. ಅವ್ರು ಏನು ಮಾಡ್ತಿದ್ರು ಅಂದರೆ ರೀಲ್ಸ್ ಮಾಡೋತವಿದ್ರು. ಅವರು ಬಂದರು, ಆಮೇಲೆ ಬರ್ತೀವಿ ನಡೀರಿ ಅಂತ ಅವರು ಬಂದರು. ಅವ್ರನ್ನೂ ಕರ್ಕೊಂಡು ಅವರು ಬಂದಾಗ ಏನಾಯಿತು, ರೇವಂತ್ ಅಂತ ಒಬ್ಬ ಅವನೇ ನಮ್ಮ ಫ್ರೆಂಡು, ನೀವು ನೋಡಿರ್ಬೋದು, ಹಳೆ ಬ್ಲಾಗಲ್ಲಿ ನೋಡಿಲ್ಲ ಅಂದರೆ ಹೋಗ್ಬಿಟ್ಟು ನೋಡ್ರಿ. ರೇವತಿ ಅಂತ ರೇಗಿಸಿರ್ತೀನಿ. ಅವ್ನು ರೇವಂತ್ ಅನ್ನೋನು ಬಂದ. ಒಂದು ನಿಮಿಷ ತಡೀರಿ ಗೈಸ್. ರೇವಂತ್ ಅನ್ನೋನು ಬಂದಾಗ ಗೈಸ್, ರೇವಂತ್ ಅನ್ನೋನು ಬಂದಾಗ ಏನಾಯಿತು ಅಂದರೆ, ರೇವಂತ್ ಹೋಗ್ಬಿಟ್ಟು ಡೈರೆಕ್ಟ್ ಬೆಲ್ ಹೊಡೆದ್ಬಿಟ್ಟ. ನಾವೇನು ಮಾಡ್ದೋ, ಒಂದು 1/4 ಗಂಟೆ ವೆಯ್ಟ್ ಮಾಡ್ದೋ, ಬರಲಿಲ್ಲ. ನಾವೇನು ಅಂದ್ಕೊಂಡಿದ್ದೋ ಅಂದರೆ ಗೈಸ್, ಡೈರೆಕ್ಟು ಶರಣ್ ಸರ್ ಬರ್ತಾರೆ ಆಯನ್ ಸರ್ ನಾವು ಯೂಟ್ಯೂಬ್ಗೆ ಅಂತ ನಾನೇನು ಮಾಡಿದೆ, ವೀಡಿಯೋ ಮಾಡ್ತಿರ್ಲಿಲ್ಲ ಗೈಸ್. ನಿಜ ಹೇಳ್ತೀನಿ, ನಾನು ವೀಡಿಯೋ ಮಾಡ್ತಿರ್ಲಿಲ್ಲ. ಏನು ಉದ್ದೇಶ ವೀಡಿಯೋ ಮಾಡ್ತಿರ್ಲಿಲ್ಲ ಅಂದರೆ, ಇನ್ನೇನು ಬರ್ತಾರಲ್ಲ ಬಿಡು, ಅಲ್ಲಿ ಗೇಟ್ ಹತ್ರ ಬಂದಾಗ ಮಾಡೋಣ ಅಂತ ಖುಷಿಯಲ್ಲಿದ್ದೋ. ಸರಿ ಆಯಿತು ಅಂದ್ಬಿಟ್ಟು ನಾವು ಇನ್ನೇನು ಬರ್ತಾರೆ ಅಂತ ಕಾಯ್ತಿದ್ದೋ. ಅವು ಬೇರೆ ಅವ್ರ ಮನೆ ಕೆಲಸದಲ್ಲಿರೋ ಆಂಟಿ ಬಂದರು, ಕೆಲಸ ಮಾಡೋರು. ಆ ಆಂಟಿ ಬಂದ್ಬಿಟ್ಟು ಏನಂದ್ರು ಅಂದರೆ, ಇಲ್ಲ ಕಣಪ್ಪ, ಅವರು ಎಲ್ಲಿ 4 days ಆಗೈತೆ, ಹೋಗಿ ಮೈಸೂರಿಗೆ ಹೋಗೋರೆ ಮೂವಿ ಪ್ರಮೋಷನ್ಗೆ, ಬಂದಿಲ್ಲ, ಬರೋದು ಲೇಟ್ ಆಗುತ್ತಪ್ಪ, ನೈಟ್ ಹೊತ್ತೇ ಬರ್ತಾರೆ, ಬರ್ರಿ, ನಾಳೆನ ಅಥವಾ ನಾಡ್ದೋ ಬರ್ರಿ ಅಂತ ಅಂದರು. ಮರೆತೋಗಿದ್ದೀನಿ, ನಾಳೆನ ಅಥವಾ ನಾಡ್ದೋ ಬರ್ರಿ ಅಂತ ಅಂದರು. ಗೈಸ್ ನಮಗೆ ಅವಾಗ ಬೇಜಾರಾಯಿತು. ಬಿಡು, ಮೂವಿ ಪ್ರಮೋಷನಲ್ಲಿ ಅವರೆಲ್ಲ ಅಂತ ಸುಮ್ಮನೆ ಅದು 4 days ಇದು ಸೇರಿ ನಂದು 4 times ಹೋಗಿದ್ದು ಗೈಸ್. 4 times ಹೋಗಿದ್ದೀನಿ. 4 times ಹೋದಾಗಲೂ ಸಿಕ್ಕಿಲ್ಲ. ಬಟ್ ಅವ್ರ ಮಗ ಸಿಕ್ಕಿದ, ಅವ್ರ ಅಮ್ಮ ಸಿಕ್ಕಿದ್ರು, ಅವ್ರ ಹೆಂಡತಿ ಸಿಕ್ಕಿದ್ರು, ಸರಿ ಎಲ್ಲ ಸಿಕ್ಕಿದ್ರು. ಬಟ್ ಅವ್ರು ಸಿಕ್ಕಿಲ್ಲ, ಏನು ಮಾಡೋಕ್ಕಾಗಲ್ಲ. ಅವ್ರು ಮೂವಿ ಪ್ರಮೋಷನ್ ಬ್ಯುಸಿಲಿದ್ದಾರೆ. ಸಿಕ್ಕೇ ಸಿಗ್ತಾರೆ. ನಾನು ನಿಮಗೆಲ್ಲ ಪ್ರಾಮಿಸ್ ಮಾಡ್ತಾಯಿದ್ದೀನಿ, ಇನ್ನು 1 ತಿಂಗಳು ಟೈಮ್ ಕೊಡ್ರಿ. ಅವ್ರ ಮೂವಿ ಎಲ್ಲ ಒಂದು ಸ್ವಲ್ಪ ಅಂದರೆ ರೀಚ್ ಸಿಕ್ಕಿ, ಅವ್ರಿಗೆ ಮೂವಿ ಎಲ್ಲ ಚೆನ್ನಾಗಿ ಓಡಿ ಮನೇಲೇ ಇರ್ತಾರಲ್ಲ, ಅವಾಗ ಯಾವುದೇ ಪ್ರಾಜೆಕ್ಟ್ ಇಲ್ಲ ಅಂದರೆ ಅವಾಗ ನಿಮ್ಮ ಹತ್ರ ನಿಮಗೆಲ್ಲ ಅಂತ ಹೇಳಿಸ್ತೀನಿ ಯೂಟ್ಯೂಬ್ ಮೂಲಕ. ಒಂದು 15 days ಟೈಮ್ ಕೊಡ್ರಿ. ಹೆಂಗೆ ಹೇಳಿಸ್ತೀನಿ ಅಂತ ಅಂದರೆ, ಅವರು ಇವಾಗ ಮೂವಿ ಬ್ಯುಸಿಲವ್ರೆ. ಮೂವಿ ಎಲ್ಲ ಅಂದರೆ ಮೂವಿ ಟೈಮ್ಸ್ ಎಲ್ಲ ಮುಗಿದ್ಮೇಲೆ 1-2 ದಿವಸನಾದರೂ ರೆಸ್ಟ್ ತೊಗೊಳಕ್ಕೆ ಮನೇಲಿ ಇದ್ದೇ ಇರ್ತಾರೆ. ಅಂಥ ಟೈಮಲ್ಲಿ ನಾನು ಹೋಗ್ಬಿಟ್ಟು ಅವ್ರಿಗೆ ಬೆಳಗ್ಗೆ ಮಾರ್ನಿಂಗ್ ಎಲ್ಲ ಹೋಗಿದ್ದೀನಿ ಗೈಸ್. ಹಳೆ ವೀಡಿಯೋದಲ್ಲಿ ನೀವು ನೋಡ್ಬೋದು. ಅವಾಗ ಅದೇ ಒಂದು 10-15 days ಟೈಮ್ ಕೊಟ್ಟಾಗ ಅವ್ರ ಮನೇಲಿದ್ದರೆ ಅವ್ರು ಸಿಕ್ಕೇ ಸಿಗ್ತಾರೆ. ಆ ಆಂಟಿ ಎಲ್ಲ ಹೇಳೋರು, ಅವ್ರ ಮನೆ ಕೆಲಸದವ್ರು ಸಿಕ್ಕೇ ಸಿಗ್ತಾರೆ, ಬನ್ನಿ ಅಂತ. ಸರಿ ಆಯಿತು ಗೈಸ್, ಹೋಗ್ಬಿಟ್ಟು ಅವ್ರನ್ನ ಮೀಟ್ ಮಾಡಿಸ್ತೀನಿ. ಒಂದಲ್ಲ ಒಂದು ದಿವಸ ಅಂದರೆ 15 ದಿವಸದ ಒಳಗಡೆ. ಮತ್ತು ಯೂಟ್ಯೂಬ್ ಚಾನಲ್ ಯಾರ್ಯಾರು ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ, 15 days ಆದಮೇಲೆ ನಿಮಗೆ ಶರಣ್ ಸರ್ ಮೀಟ್ ಆಗಿರೋ ವಿಡಿಯೋ ಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಮೇಲೆ ಸಿಗಲಿಲ್ಲ ಅಂದರೆ ಬೇಜಾರು ಮಾಡ್ಕೊಬಿಟ್ರಿ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋದ ಸಿಗೋಣ. ನೆಕ್ಸ್ಟ್ ವೀಡಿಯೋವರೆಗೂ ವೆಯ್ಟ್ ಮಾಡಿ ಅಂತ ಹೇಳ್ತಾ, ಬೈ ಗೈಸ್.